ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ. ತಮಗೆಲ್ಲರಿಗೂ ಎ ಟು ಜೆಡ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸಿನ 32nd ಸೆಷನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಂದಿನ ಕ್ಲಾಸ್ನಲ್ಲಿ ನಾವು ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಿನ ಪ್ರಾಕ್ಟಿಕಲ್ ಯೂಸನ್ನು ಯಾವ ರೀತಿಯಾಗಿ ಮಾಡಬೇಕಂತ ಅನ್ನೋದ್ರ ಬಗ್ಗೆ ವಿಷಯಗಳನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾನು ಹಿಂದಿನ ಕ್ಲಾಸ್ನಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯಾವ ರೀತಿ ಸೆಂಟೆನ್ಸ್ಗಳ ರಚನೆಯನ್ನು ಮಾಡಬೇಕಂತ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಇನ್ ಕೇಸ್ ನೀವೇನಾದರೂ ಆ ಒಂದು ಕ್ಲಾಸನ್ನು ನೋಡಿಲ್ಲ ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. 31st ಸೆಷನಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಿನ ಯಾವ ರೀತಿ ಸೆಂಟೆನ್ಸ್ನ ರಚನೆಯನ್ನು ಮಾಡಬೇಕಂತ ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೀವು ವಾಚ್ ಮಾಡಿದರೆ ಈ ಒಂದು ಕ್ಲಾಸ್ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ಒಂದು ವಿಷಯವನ್ನು ನಾವು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ನಿಮಗೆ ಇಂಗ್ಲೀಷನ್ನು ಫ್ರೀಯಾಗಿ ಹೇಳ್ಕೊಡ್ಲಿಕ್ಕೆ ಈ 50 ಡೇಸ್ ಎ ಟು ಜೆಡ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕೋರ್ಸನ್ನು ನಾನು ಮಾಡ್ತಾಯಿದ್ದೀನಿ. ಇದು 32nd ಸೆಷನ್ ಆಗಿದೆ. ಇದೇ ರೀತಿ ಮುಂದಿನ ವಿಷಯಗಳನ್ನು ನೀವು ಕಲಿಬೇಕು ಅಂತಂದರೆ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಫಾಸ್ಟಲ್ಲಿ ಒಂದು ನಿರ್ದಿಷ್ಟವಾದಂಥ ಕ್ರಿಯೆ ಆರಂಭಗೊಂಡು ಬಹಳ ಸಮಯದ ತನಕ ನಡೆದು ಎಂಡ್ ಆಗಿರುತ್ತೆ. ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೀವು ನೋಡ್ತಾ ಇದ್ರಿ, ಒಂದು ಕ್ರಿಯೆ ಫಾಸ್ಟಲ್ಲಿ ಆರಂಭಗೊಂಡು ಅದು ನಿರಂತರವಾಗಿ ನಡೀತಾನೇ ಇದೆ, ಎಂಡ್ ಆಗಿರಲ್ಲ. ಅದು ಇನ್ನೂ ಕಂಟಿನ್ಯೂಸ್ ಆಗಿ ಆ ಕ್ರಿಯೆ ಸ್ಟಾರ್ಟ್ ಇರುತ್ತೆ. ಆದರೆ ಇಲ್ಲಿ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಹಳ ಸಮಯದ ತನಕ ನಡೆದು ಏನಾಗಿರುತ್ತೆ, ಅದು ಎಂಡ್ ಆಗಿರುತ್ತೆ. ಓಕೆ, ಸೊ ಈ ಒಂದು ಟೆನ್ಸ್ನಲ್ಲಿ ನಾವು ಸೆಂಟೆನ್ಸ್ಗಳ ರಚನೆಯನ್ನು ಮಾಡಬೇಕು ಅಂತಂದರೆ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಫಾರ್ಮನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಹ್ಯಾಡ್ ಬೀನ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು ಮತ್ತು ಕ್ರಿಯಾಪದಗಳಿಗೆ ING ಫಾರ್ಮನ್ನು ನಾವು ಹಚ್ಚಬೇಕು. ಈಗಾಗಲೇ ನಾನು ಹಿಂದಿನ ಕ್ಲಾಸ್ನಲ್ಲಿ ಯಾವ ರೀತಿ ಸೆಂಟೆನ್ಸ್ ಫಾರ್ಮೇಷನ್ನ ನಾವು ಮಾಡಬೇಕಂತ ಅನ್ನೋದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಈಗ ಇಲ್ಲಿ ಕೆಲವು ಕನ್ನಡದ ಸೆಂಟೆನ್ಸ್ಗಳನ್ನು ಇಂಗ್ಲೀಷ್ನಲ್ಲಿ ನಾವು ಮಾಡುವುದರ ಮೂಲಕ ಯಾವ ರೀತಿಯಾಗಿ ಪ್ರಾಕ್ಟಿಕಲಾಗಿ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ಕಲಿಯೋಣ. ಓಕೆ, ನೋಡಿ, ಫಸ್ಟ್ ಸೆಂಟೆನ್ಸ್, ರಾಧಾ 3 ಗಂಟೆಯಿಂದ ಟಿ ವಿಯನ್ನು ನೋಡುತ್ತಲೇ ಇದ್ದಳು. ಮೈ ಡಿಯರ್ ಫ್ರೆಂಡ್ಸ್, ಈಗ ಇಲ್ಲಿ ರಾಧಾ ಟಿ ವಿಯನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಯಾವಾಗಿನಿಂದ ಸ್ಟಾರ್ಟ್ ಮಾಡಿದ್ದಾಳೆ? 3 ಗಂಟೆಯಿಂದ ಆಕೆ ಟಿ ವಿಯನ್ನು ನೋಡುತ್ತಲೇ ಇದ್ದಳು. ಅಂದರೆ ರಾಧಾ 3 ಗಂಟೆಯಿಂದ ಟಿ ವಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದವಳು ಬಹಳ ಸಮಯದ ತನಕ ಟಿ ವಿನ ನೋಡಿ ಆಮೇಲೆ ನಿಲ್ಲಿಸಿದ್ದಳು. ಓಕೆ, ಇದನ್ನು ಹೇಳಲಿಕ್ಕೆ ಈಗ ನಾವು ರಾಧಾ ಹ್ಯಾಡ್ ಬೀನ್ ಅಂದರೆ ಹ್ಯಾಡ್ ಬೀನ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಈಗ ಇಲ್ಲಿ ಟಿ ವಿ ನೋಡೋದಕ್ಕೆ ಏನಂತೀರಿ ನೀವು? ವಾಚ್ ಅಂತ ಅನ್ಬೇಕು, ಸಿ ಅಂತ ಅನ್ಬಾರ್ದು. ವಾಚ್, ಇದಕ್ಕೆ ಏನು ಬರುತ್ತೆ? ING ಫಾರ್ಮ್ ವಾಚಿಂಗ್. ರಾಧಾ ಹ್ಯಾಡ್ ಬೀನ್ ವಾಚಿಂಗ್ ಟಿ ವಿ. ಎಷ್ಟು ಗಂಟೆಯಿಂದ ನೋಡ್ತಾ ಇದ್ದವಳು? 3 ಗಂಟೆಯಿಂದ ನೋಡುತ್ತಲೇ ಇದ್ದಳು. ಅಂದರೆ ಇಲ್ಲಿ ಸಿನ್ಸ್ 3 o'clock. ಹಾಗಾದರೆ ಇಲ್ಲಿ ನಾವು ಸಿನ್ಸ್ ಎದಕ್ಕೆ ನಾವು ಬಳಸಬೇಕು ನೋಡಿ? ಇಂಗ್ಲೀಷ್ನಲ್ಲಿ ನೀವು ಸಮಯವನ್ನು ವ್ಯಕ್ತಪಡಿಸಲಿಕ್ಕೆ, ಅಂದರೆ ಇಂತಹ ಸಮಯದಿಂದ, ಈ ಸಮಯದಿಂದ ಅಂತಂದು ನೀವು ಇಂದ ಅಂತಂತಂದು ನಾವು ಕನ್ನಡದಲ್ಲಿ ಹೇಳ್ತೀವಿ ನೋಡಿ. ಅದು ಗಂಟೆಯಿಂದ ಅಥವಾ ತಾಸುಗಳಿಂದ ಅಥವಾ ನಿನ್ನೆ ಸಂಜೆಯಿಂದ, ಬೆಳಿಗ್ಗೆಯಿಂದ, ಹೋದ ತಿಂಗಳಿನಿಂದ, ಈ ರೀತಿ ಇಂತಹ ಸಮಯದಿಂದ ಒಂದು ಕ್ರಿಯೆ ನಡೀತಾ ಇತ್ತು ಅಂತ ಅನ್ನೋದನ್ನು ಹೇಳಬೇಕಾದಾಗ ನಾವಲ್ಲಿ ಸಿನ್ಸ್ ಮತ್ತು ಫಾರನ್ನು ಬಳಸ್ತೀವಿ. ನೆನಪಿನಲ್ಲಿ ಇಟ್ಕೊಳ್ಳಿ, ಸಿನ್ಸ್ ಆ್ಯಂಡ್ ದೆನ್ ಫಾರ್. ಈಗ ಸ್ಪೆಸಿಫಿಕ್ ಆದಂಥ ಒಂದು ಟೈಮನ್ನು ನೀವು ವ್ಯಕ್ತಪಡಿಸಬೇಕು ಅಂತಂದಾಗ ಸಿನ್ಸನ್ನು ಬಳಸಬೇಕು. ಈಗ ಸ್ಪೆಸಿಫಿಕ್ ಆದಂಥ ಟೈಮ್ ಅಂತಂದರೆ ಏನು ಹೇಳಿ? ಈಗ 3 ಗಂಟೆಯಿಂದ ಅಂತಂದರೆ ಸಿನ್ಸ್ 3 o'clock. 5 ಗಂಟೆಯಿಂದ ಅಂತಂದರೆ ಸಿನ್ಸ್ 5 o'clock. ಈಗ 3 ತಾಸುಗಳಿಂದ ಅಂತಂದಾಗ ಅದು ಅವಧಿ ಆಗುತ್ತೆ. ಅಂದರೆ ಪೀರಿಯಡ್ ಆಫ್ ದ ಟೈಮನ್ನು ನೀವು ಹೇಳಬೇಕಾದ್ರೆ ಫಾರನ್ನು ಯೂಸ್ ಮಾಡಬೇಕು. ಫಾರ್ 3 hours, ಫಾರ್ 4 hours. ಆಮೇಲೆ ಬೆಳಿಗ್ಗೆಯಿಂದ ಸಿನ್ಸ್ ಮಾರ್ನಿಂಗ್, ಸಂಜೆಯಿಂದ ಸಿನ್ಸ್ ಈವ್ನಿಂಗ್. ಓಕೆ, ಆ್ಯಂಡ್ ದೆನ್ ನಿನ್ನೆಯಿಂದ ಸಿನ್ಸ್ ಎಸ್ಟರ್ಡೇ, ಮೊನ್ನೆಯಿಂದ ಸಿನ್ಸ್ ದ ಡೇ ಬಿಫೋರ್ ಎಸ್ಟರ್ಡೇ, ಹೋದ ತಿಂಗಳಿಂದ ಸಿನ್ಸ್ ದ ಲಾಸ್ಟ್ ಮಂತ್. ಓಕೆ, ಈ ರೀತಿ ನೀವು ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಟೈಮ್ ಇದ್ದಾಗ ಸಿನ್ಸನ್ನು ಯೂಸ್ ಮಾಡಬೇಕು. ಕೇವಲ ಒಂದು ನಿರ್ದಿಷ್ಟವಾದ ಅವಧಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರಬೇಕಾದಾಗ ಫಾರನ್ನು ಯೂಸ್ ಮಾಡಬೇಕು. ಸಿನ್ಸ್ ಮತ್ತು ಫಾರನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕಂತ ಅನ್ನೋದು ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಿಮಗೆ ಹೇಳಬೇಕಾದ್ರೆ ಹೇಳಿದ್ದೀನಿ. ನೀವು ಅದನ್ನ ನೋಡಿಲ್ಲ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಆ ವಿಡಿಯೋನ ವಾಚ್ ಮಾಡಿ, ನಿಮಗೆ ಅದು ಗೊತ್ತಾಗುತ್ತೆ. ಬೇಕಿದ್ದರೆ ಐ ಬಟನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ವಂಡರ್ಫುಲ್. ಸೊ ಹಾಗಾದರೆ ಈಗ ಇಲ್ಲಿ ಗೊತ್ತಾಯ್ತಲ್ಲ. ಸೊ ರಾಧಾ ಹ್ಯಾಡ್ ಬೀನ್ ವಾಚಿಂಗ್ ಟಿ ವಿ ಸಿನ್ಸ್ 3 o'clock. ವಂಡರ್ಫುಲ್.
ಅಂದರೆ ರಾಧಾ ಟಿ ವಿ ನೋಡುವಂಥ ಕ್ರಿಯೆ 3 ಗಂಟೆಯಿಂದನೇ ಆರಂಭಗೊಂಡು ಬಹಳ ಹೊತ್ತಿನ ತನಕ ನಡೆದು ಇಲ್ಲೇನಾಗಿದೆ, ಇದು ಎಂಡ್ ಆಗಿದೆ. ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಕೆಲವು ದಿನಗಳಿಂದ ಮಳೆ ಬರುತ್ತಲೇ ಇತ್ತು. ಕೆಲವು ದಿನಗಳಿಂದ ಮಳೆ ಬರುತ್ತಲೇ ಇತ್ತು ಅಂದರೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದು ಹಲವು ದಿನಗಳಿಂದ, ಅದು ನಿರಂತರವಾಗಿ ಬಂದು ಅದೇನಾಗಿದೆ, ಎಂಡ್ ಆಗಿದೆ ಈಗ ಇಲ್ಲಿ. ಸೊ ಆದ್ದರಿಂದ ನಾವೇನಂತೀವಿ, ಹಲವಾರು ದಿನಗಳಿಂದ ಮಳೆ ಬರ್ತಾನೆ ಇತ್ತಪ್ಪ ಅಂತಂದು ಹೇಳ್ತೀವಿ. ಸೊ ಅದನ್ನ ಹೇಳಲಿಕ್ಕೆ ಮಳೆ ಬರಲಿಕ್ಕೆ ನಾವೇನಂತಂದು ಯೂಸ್ ಮಾಡಬೇಕು, ಇಲ್ಲಿ ಸಬ್ಜೆಕ್ಟ್ ಇಟ್ ಅಂತಂದು ತೊಗೋಬೇಕು. ಸೊ ಇಟ್ ಹ್ಯಾಡ್ ಬೀನ್, ಮಳೆ ಬರೋದಕ್ಕೆ ರೇನ್ ವರ್ಬ್ ಬರುತ್ತೆ, ರೇನಿಂಗ್ ಆಗುತ್ತೆ ಇಲ್ಲಿ. ಇಟ್ ಹ್ಯಾಡ್ ಬೀನ್ ರೇನಿಂಗ್. ಕೆಲವು ದಿನಗಳಿಂದ ಅಂತನ್ಲಿಕ್ಕೆ ಫ್ಯೂ ಡೇಸ್, ಆದ್ದರಿಂದ ಇಲ್ಲಿ ಏನು ಬರುತ್ತೆ, ಫಾರ್ ಬರುತ್ತೆ. ಈಗ ಇಲ್ಲಿ ಸಿನ್ಸ್ ಯಾಕೆ ಬಂತು, ಎಕ್ಸಾಕ್ಟಾಗಿ 3 ಗಂಟೆಯಿಂದ ಅಂತಂದು ಗೊತ್ತಿತ್ತು, ಆದ್ದರಿಂದ ಸಿನ್ಸ್ ಹಚ್ಚಿದ್ವಿ. ಇಲ್ಲಿ ಕೆಲವು ದಿನಗಳಿಂದ ಅಂತಂದಿದೆ, ಯಾವ ದಿನ ಯಾವ ಡೇಟ್ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೋಮವಾರದಿಂದನೋ ಮಂಗಳವಾರದಿಂದನೋ ಅಂತಂದಿದ್ರೆ ಸಿನ್ಸ್ ಮಂಡೇ, ಸಿನ್ಸ್ ಟ್ಯೂಸ್ಡೇ ಅಂತಂದು ಬರುತ್ತೆ. ಅಥವಾ ಸಿನ್ಸ್ ಜನವರಿ 15th ಈ ರೀತಿ ಪರ್ಟಿಕ್ಯುಲರ್ ಅಂತ ತಿಂಗಳನ್ನೇ ಡೇಟ್ ಇದ್ದರೂ ಸಿನ್ಸ್ ಬರುತ್ತೆ. ಆದರೆ ಹಲವು ತಿಂಗಳಿನಿಂದ, ಹಲವು ದಿನಗಳಿಂದ ಅಂತಂದಿದ್ದಾಗ ಫಾರ್ ಫ್ಯೂ ಡೇಸ್, ಫಾರ್ ಫ್ಯೂ ಮಂತ್ಸ್ ಈ ರೀತಿಯಾಗಿ ನಾವು ಯೂಸ್ ಮಾಡಬೇಕು. ಫಾರ್ ಫ್ಯೂ ಇಯರ್ಸ್, ಹಲವು ವರ್ಷಗಳಿಂದ. ಓಕೆ, ಸಿನ್ಸ್ 1983, ಸಿನ್ಸ್ 1975 ಎಕ್ಸಾಕ್ಟ್ ಆದಂಥ ಒಂದು ನಿಮಗೆ ನಂಬರ್ ಗೊತ್ತಿದ್ದರೆ ಸಿನ್ಸನ್ನು ಯೂಸ್ ಮಾಡಬೇಕು. ಸೊ ಅದು ಗೊತ್ತಿಲ್ಲದೆ ಇದ್ದಾಗ ಒಂದು ಅವಧಿನ ಸೂಚನೆ ಮಾಡಲಿಕ್ಕೆ ಫಾರನ್ನು ಯೂಸ್ ಮಾಡಬೇಕು. ಸೊ ಇಟ್ ಹ್ಯಾಡ್ ಬಿನ್ ರೈನಿಂಗ್ ಫಾರ್ ಫ್ಯೂ ಡೇಸ್. ಈಗ ಇದನ್ನೇ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಾವು ಮಾಡಿದರೆ ಏನಂತ ಅಂತೀವಿ, ಕೆಲವು ದಿನಗಳಿಂದ ಮಳೆ ಬರುತ್ತಲೇ ಇದೆ. ಆವಾಗ ಏನಾಗುತ್ತೆ ಸೆಂಟೆನ್ಸ್ ಅದು, ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ ಫ್ಯೂ ಡೇಸ್. ಅರ್ಥ ಆಗ್ತಾ ಇದೆ ಡಿಫ್ರೆನ್ಸು? ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಅವನು ನನಗೋಸ್ಕರ 2 ತಾಸುಗಳಿಂದ ಕಾಯುತ್ತಲೇ ಇದ್ದನು. ಸೊ ಈಗ ಅವನು ಅಂತಲಿಕ್ಕೆ ಹಿ ಹ್ಯಾಡ್ ಬೀನ್, ಕಾಯೋದಕ್ಕೆ ವೇಟ್ ಅಂತೀವಿ. ಸೊ ಹಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಮೀ. ಯಾರಿಗೋಸ್ಕರ ಕಾಯ್ತಾ ಇದ್ದ? ನಮಗೋಸ್ಕರ ಕಾಯ್ತಾ ಇದ್ದ. ಹಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಮೀ ಫಾರ್ 2 hours. ಸರ್ ಇಲ್ಲಿ ಫಾರ್ 2 ಸತಿ ಬಂದಿದೆಯಲ್ಲ, ಈಗ ಇಲ್ಲಿ ನನಗೋಸ್ಕರ ಅಂತನ್ಲಿಕ್ಕೆ ಫಾರ್ ಮೀ ಅಂತಂದು ಬಂತು. ಓಕೆ, ಈಗ ಇಲ್ಲಿ ಇದೇನಾಗ್ತಾ ಇದೆ, ಈ ಫಾರ್ ಏನು ಹೇಳ್ತಾ ಇದೆ, ಇಲ್ಲಿ ಸಮಯವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ಫಾರ್ 2 hours ಅಂದರೆ 2 ತಾಸುಗಳಿಂದ ಕಾಯ್ತಾ ಇದ್ದ. ಸೊ ಈ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಮೀ ಫಾರ್ 2 hours. ವಂಡರ್ಫುಲ್. ನೆಕ್ಸ್ಟ್ ನೋಡಿ, ಬೆಳಿಗ್ಗೆಯಿಂದ ಅವಳು ಅಡುಗೆ ಮಾಡುತ್ತಲೇ ಇದ್ದಳು. ಓಕೆ, ಈಗ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದರು, ಹೀಗಾಗಿಬಿಟ್ಟು ಅವಳು ಬೆಳಗ್ಗಿಂದ ಅಡುಗೆ ಮಾಡುತ್ತಲೇ ಇದ್ದಳು. ಸೊ ಅವಳು ಅಂತಲಿಕ್ಕೆ ಸಿ ಬಂದಾಗ ಹ್ಯಾಡ್ ಬೀನ್, ಆ್ಯಂಡ್ ದೆನ್ ವರ್ಬ್ ಏನು, ಅಡುಗೆ ಮಾಡೋದಕ್ಕೆ ಕುಕ್ ಅಂತೀವಿ. ಸಿ ಹ್ಯಾಡ್ ಬೀನ್ ಕುಕಿಂಗ್ ಫುಡ್ ಸಿನ್ಸ್ ಮಾರ್ನಿಂಗ್. ಇಲ್ಲಿ ಯಾಕೆ ಸಿನ್ಸ್ ಬಂತು, ಬಿಕಾಸ್ ಮಾರ್ನಿಂಗ್ ಅಂತಂದಿದೆಯಲ್ಲ, ಅದರಿಂದ ಸಿನ್ಸ್ ಮಾರ್ನಿಂಗ್. ನೆಕ್ಸ್ಟ್ ನೋಡಿ, 10 ವರ್ಷಗಳ ಕಾಲ ನಾನು ಮೈಸೂರಿನಲ್ಲಿ ವಾಸಿಸುತ್ತಲೇ ಇದ್ದೆನು. 10 ವರ್ಷ ನಾನು ಅಲ್ಲಿ ಜಾಬ್ ಮಾಡ್ತಾಯಿದ್ದೆ, ಆದ್ದರಿಂದ ನಾನು 10 ವರ್ಷ ಅಲ್ಲಿ ವಾಸ ಮಾಡ್ತಾ ಇದ್ದೆ. ಓಕೆ, ಆನಂತರ ನಾನು ಅಲ್ಲಿ ಬಿಟ್ಟು ಬಂದಿದ್ದೀನಿ, ಅಂದರೆ ಈಗ ಅಲ್ಲಿ ವಾಸ ಮಾಡ್ತಾ ಇಲ್ಲ, ಅಂದರೆ ವಾಸ ಮಾಡುವಂಥ ಕ್ರಿಯೆ ಎಂಡ್ ಆಗಿದೆ. ಸೊ ಐ ಹ್ಯಾಡ್ ಬೀನ್ ಲೀವಿಂಗ್. ಓಕೆ, ಇಲ್ಲಿ ಲೀವ್ ಅಂತಂತಂದು ಬರುತ್ತೆ, ವಾಸ ಮಾಡೋದಕ್ಕೆ ಏನಂತೀವಿ, ಲೀವ್. ಸೊ ಲೀವಿಂಗ್, ಐ ಹ್ಯಾಡ್ ಬೀನ್ ಲೀವಿಂಗ್ ಇನ್ ಮೈಸೂರ್ ಫಾರ್ 10 years. ಓಕೆ, ಈಗ ಇದೇ ವಾಕ್ಯ ನಾನು 2011ರಿಂದ ಮೈಸೂರಿನಲ್ಲಿ ವಾಸಿಸುತ್ತಲೇ ಇದ್ದೇನು ಅಂತಂತಂದಿದ್ದಾಗ ಏನಾಗ್ತಾ ಇತ್ತಿದು, ಐ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಮೈಸೂರ್ ಸಿನ್ಸ್ 2011 ಈ ರೀತಿಯಾಗಿ ಬರ್ತಾಯಿತ್ತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಹಾಗಾದರೆ ಇವು ಕೆಲವು ಪಾಸಿಟಿವ್ ಸೆಂಟೆನ್ಸ್ಗಳಾದವು. ಈಗ ಕೆಲವು ನೆಗೆಟಿವ್ ಸೆಂಟೆನ್ಸ್ ಮತ್ತು ಕ್ವಶನ್ಸ್ಗಳನ್ನ ಈಗ ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ನನ್ನ ಅಜ್ಜ ಕೆಲವು ದಿನಗಳಿಂದ ವಾಕಿಂಗಿಗೆ ಹೋಗುತ್ತಲೇ ಇದ್ದಿಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್. ಓಕೆ, ಅಂದರೆ ನಮ್ಮ ಅಜ್ಜನಿಗೆ ಕಾಲು ನೋವಾಗಿತ್ತು. ಸೊ ಆದ್ದರಿಂದ ಅವನು ಹಲವಾರು ದಿನಗಳಿಂದ ವಾಕಿಂಗಿಗೆ ಹೋಗ್ತಾ ಇದ್ದಿಲ್ಲ. ಸೊ ಈಗ ಇದನ್ನು ಹೇಳಲಿಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಅಜ್ಜ ಅಂತಲಿಕ್ಕೆ ಮೈ ಗ್ರ್ಯಾಂಡ್ ಫಾದರ್ ಅಂತಂತೀವಿ. ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ನಾಟ್ ಅನ್ನೋದು ನಾವು ಏನಂತಂದು ಯೂಸ್ ಮಾಡ್ಬೋದು, ಹ್ಯಾಡಂಟ್ ಅಂತಂದು ಶಾರ್ಟಾಗಿ ಯೂಸ್ ಮಾಡ್ಬೋದು. ಸೊ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡಂಟ್ ಬೀನ್ ಗೋಯಿಂಗ್. ನೆನಪಲ್ಲಿ ಇಟ್ಕೊಳ್ಳಿ, ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಹ್ಯಾಡ್ ಮುಂದೆನೇ ನಾಟ್ ಹಚ್ಚಬೇಕು, ಹ್ಯಾಡ್ ಬೀನ್ ನಾಟ್ ಅಂತ ಅನ್ಬಾರ್ದು. ಓಕೆ, ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ನಾಟ್ ಬೀನ್ ಗೋಯಿಂಗ್, ಹೋಗೋದಕ್ಕೆ ಗೋಯಿಂಗ್, ಎದಕ್ಕೆ, ವಾಕಿಂಗಿಗೆ. ಸೊ ಗೋಯಿಂಗ್ ಫಾರ್ ವಾಕ್. ಓಕೆ, ಎಷ್ಟು ದಿನಗಳ ಕಾಲ, ಕೆಲವು ದಿನಗಳಿಂದ ಅಂತಂದಿದೆ ಇಲ್ಲಿ. ಸೊ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡಂಟ್ ಬೀನ್ ಗೋಯಿಂಗ್ ಫಾರ್ ವಾಕ್ ಫಾರ್ ಮೆನಿ ಡೇಸ್. ಅಂದರೆ ನಮ್ಮ ಅಜ್ಜನಿಗೆ ಕಾಲು ನೋವಾಗಿತ್ತು. ಸೊ ಆ ಕಾಲು ನೋವು ಗುಣ ಆಗೋ ತನಕ ಅವನು ವಾಕಿಂಗ್ಗೆ ಹೋಗಿದ್ದಿಲ್ಲ. ಆದ್ದರಿಂದ ನಾವೇನು ಹೇಳ್ತೀವಿ, ನಮ್ಮ ಅಜ್ಜ ಕೆಲವು ದಿನಗಳ ಕಾಲ ವಾಕಿಂಗ್ಗೆ ಹೋಗಿದ್ದಿಲ್ಲ. ಸೊ ಅಂತಂದು ಹೇಳಬೇಕಂದ್ರೆ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಡ್ ನಾಟ್ ಬೀನ್ ಗೋಯಿಂಗ್ ಫಾರ್ ಅ ವಾಕ್ ಫಾರ್ ಮೆನಿ ಡೇಸ್. ಸೊ ಈ ರೀತಿಯಾಗಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿರಿ, ನಾನು ಹೋದ ತಿಂಗಳವರೆಗೆ ಅವನ ಜೊತೆ ಮಾತನಾಡುತ್ತಲೇ ಇದ್ದಿಲ್ಲ. ಈಗ ನಮ್ಮೊಬ್ಬ ಫ್ರೆಂಡ್ ಇದ್ದ, ಅವನ ಜೊತೆ ನಾನು ಒಂದು ಸ್ವಲ್ಪ ಮನಸ್ತಾಪ ಆಗಿ ಮಾತುಬಿಟ್ಟಿದ್ದೆ. ಸೊ ಅದರಿಂದ ನಾನು ಹೋದ ತಿಂಗಳ ತನಕ ಅವನ ಜೊತೆ ಮಾತನಾಡುತ್ತಲೇ ಇದ್ದಿಲ್ಲ. ಅವನಾಗಲೇ ಬಂದು ಮಾತನಾಡಿಸಿದ, ನಂತರ ಮಾತನಾಡಿದೆ. ಸೊ ಈಗಿನ ಹೇಳಿಕೆ ಐ ಹ್ಯಾಡ್ ನಾಟ್ ಬೀನ್
ಐ ಹ್ಯಾಡ್ ನಾಟ್ ಬೀನ್ ಟಾಕಿಂಗ್ ಟು ಹಿಮ್. ಇಲ್ಲಿ ಮಾತನಾಡೋದಕ್ಕೆ ನಾವು ಏನಂತಂದು ಯೂಸ್ ಮಾಡಬೇಕು, ಟಾಕ್. ಯಾರ ಜೊತೆ, ಟು ಹಿಮ್, ಟಾಕ್ ಟು ಹಿಮ್. ಸೊ ಇದಿಲ್ಲಿ ಟಾಕಿಂಗ್ ಟು ಹಿಮ್. ಎಲ್ಲಿ ತನಕ, ಹೋದ ತಿಂಗಳ ತನಕ, ತಿಂಗಳವರೆಗೆ, ಈ ರೀತಿ ಇದ್ದಾಗ ಟಿಲ್ ಅಂತ ನಾವು ಯೂಸ್ ಮಾಡಬೇಕು. ಟಿಲ್ ಲಾಸ್ಟ್ ಮಂತ್, ಐ ಹ್ಯಾಡ್ ನಾಟ್ ಬೀನ್ ಟಾಕಿಂಗ್ ಟು ಹಿಮ್ ಟಿಲ್ ಲಾಸ್ಟ್ ಮಂತ್. ನೆಕ್ಸ್ಟ್ ನೋಡಿ, ಹಲವಾರು ವರ್ಷಗಳ ಕಾಲ ನೀವು HMT ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಲೇ ಇದ್ದೀರಾ. ಈಗ ಇದು ಪ್ರಶ್ನೆ, ಇದು ಓಕೆ, ಇದು ಕ್ವಶನ್. ಸೊ ಕ್ವಶನ್ ಯಾವಾಗಿರುತ್ತೋ ನಾವು ಇಂಗ್ಲೀಷ್ನಲ್ಲಿ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟಿಂಗ್ ತೆಗೆದುಕೊಂಬರ್ಬೇಕು. ಇಲ್ಲಿ ಹ್ಯಾಡ್ ಬೀನ್ ಅಂತಂದಿರುತ್ತೆ, ಆದರೆ ಆ್ಯಕ್ಚುಲಿ ಹ್ಯಾಡ್ ಒಂದನೇ ಫಸ್ಟಿಗೆ ಹಚ್ಚಬೇಕು. ಹಲವಾರು ವರ್ಷಗಳ ಕಾಲ ನೀವು HMT ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಲೇ ಇದ್ರಾ. ಸೊ ಈಗಿನ ಹೇಳಲಿಕ್ಕೆ ಹ್ಯಾಡ್ ಯು, ಓಕೆ, ಯು ಆದಮೇಲೆ ಬೀನ್ ಹಚ್ಚಬೇಕು. ಹ್ಯಾಡ್ ಯು ಬೀನ್ ವರ್ಕಿಂಗ್, ಕೆಲಸ ಮಾಡೋದಕ್ಕೆ ವರ್ಕ್ ಅಂತಂದ್ರೆ ಇಲ್ಲಿ ವರ್ಕಿಂಗ್ ಆಗುತ್ತೆ. ಎಲ್ಲಿ, HMT ಫ್ಯಾಕ್ಟ್ರಿಯಲ್ಲಿ. ಇನ್ HMT ಫ್ಯಾಕ್ಟರಿ ಹಲವಾರು ವರ್ಷಗಳ ಕಾಲ, ಫಾರ್ ಮೆನಿ ಇಯರ್ಸ್. ಹ್ಯಾಡ್ ಯು ಬೀನ್ ವರ್ಕಿಂಗ್ ಇನ್ HMT ಫ್ಯಾಕ್ಟ್ರಿ ಫಾರ್ ಮೆನಿ ಇಯರ್ಸ್, ಈ ರೀತಿ. ನೆಕ್ಸ್ಟ್ ನೋಡಿರಿ, 1968ರಿಂದ ಅವರು ಈ ಮನೆಯಲ್ಲಿ ವಾಸಿಸುತ್ತಲೇ ಇದ್ದರೆ. ಇದು ಪ್ರಶ್ನೆ. ಈಗ ಒಂದು ಮನೆ ಇರುತ್ತೆ, ನೀವು ನೋಡ್ತೀರಿ, ಅವರು ಇದೇ ಮನೆಯಲ್ಲಿ ಇದ್ರಾ 1968ರಿಂದ ಅಂತಂದು ಕೇಳ್ತೀರಿ. ಸೊ ಅದನ್ನ ಕೇಳಲಿಕ್ಕೆ ಹ್ಯಾಡ್ ದೇ ಬೀನ್, ಓಕೆ, ವಾಸ ಮಾಡೋದಕ್ಕೆ ಲೀವ್ ಅಂತೀವಿ, ಲಿವಿಂಗ್. ಹ್ಯಾಡ್ ದೇ ಬೀನ್ ಲಿವಿಂಗ್ ಇನ್ ದಿಸ್ ಹೌಸ್ ಸಿನ್ಸ್ 1968, 1968ರಿಂದ ಅವರು ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರ. ಓಕೆ, ನೆಕ್ಸ್ಟ್, ನಿನ್ನೆ ಬೆಳಗ್ಗೆಯಿಂದ ನೀವು ಏನು ಮಾಡುತ್ತಲೇ ಇದ್ದೀರಿ. ಈಗಿದು WH ಕ್ವಶನ್. ಸೊ ಈಗ ಏನು ಅಂತಲಿಕ್ಕೆ ವಾಟ್ ಅಂತಂದು ಬರುತ್ತೆ. ಸೊ ವಾಟ್ ಹ್ಯಾಡ್ ಯು ಬೀನ್ ಡೂಯಿಂಗ್, ಓಕೆ, ವಾಟ್ ಹ್ಯಾಡ್ ಯು ಬೀನ್ ಡೂಯಿಂಗ್, ನಿನ್ನೆ ಏನು ಬೆಳಿಗ್ಗೆಯಿಂದ ಅಂತಂತಲಿಕ್ಕೆ ಸಿನ್ಸ್ ಎಸ್ಟರ್ಡೇ ಮಾರ್ನಿಂಗ್. ವಾಟ್ ಹ್ಯಾಡ್ ಯು ಬೀನ್ ಡೂಯಿಂಗ್ ಸಿನ್ಸ್ ಎಸ್ಟರ್ಡೇ ಮಾರ್ನಿಂಗ್. ಈಗ ಇದೇ ವಾಕ್ಯ, ನಿನ್ನೆ ಸಂಜೆ ತನಕ ನೀವು ಏನು ಮಾಡುತ್ತಲೇ ಇದ್ದೀರಿ ಅಂತಂತ ಅನ್ನಬೇಕಾದ್ರೆ ವಾಟ್ ಹ್ಯಾಡ್ ಯು ಬೀನ್ ಡೂಯಿಂಗ್ ಟಿಲ್ ಎಸ್ಟರ್ಡೇ ಈವ್ನಿಂಗ್, ಈ ರೀತಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಇವು ಕೆಲವು ಎಕ್ಸಾಂಪಲ್ಸ್ಗಳು. ಓಕೆ, ಸೊ ಇದೇ ರೀತಿ ನೀವು ಬೇರೆ ಬೇರೆ ಒಂದು ಎಕ್ಸಾಂಪಲ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಇದನ್ನು ನಿಮ್ಮ ಸಂಭಾಷಣೆಯಲ್ಲಿ ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ. ಓಕೆ, ವೇಟ್ ಫ್ರೆಂಡ್ಸ್, ಇನ್ನು ನಾನು ಎಂಡ್ ಮಾಡಿಲ್ಲ. ಓಕೆ, ಸೊ ಈಗ ಕೆಲವು ವಾಕ್ಯಗಳನ್ನು ನಾನು ನಿಮಗೆ ಕೊಡ್ತೀನಿ, ಅವುಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಬರೆದು ನೀವು ತೋರಿಸ್ಬೇಕು. ಮಾಡ್ತೀರಲ್ವಾ? ಓಕೆ, ಬನ್ನಿ ಹಾಗಾದರೆ. ಓಕೆ ಫ್ರೆಂಡ್ಸ್, ಫಸ್ಟ್ ವಾಕ್ಯ, ಹೋದ ವರ್ಷದವರೆಗೆ ನಾನು ಇಂಗ್ಲೀಷ್ನ ಕಲಿಯುತ್ತಲೇ ಇದ್ದೆನು. ನೆಕ್ಸ್ಟು, ನಿನ್ನೆ ರಾತ್ರಿ ಅವರು ಜಗಳ ಮಾಡುತ್ತಲೇ ಇದ್ದರು. 2020ರವರೆಗೆ ಜನರು ಮಾಸ್ಕ್ ಹಾಕಿಕೊಳ್ಳುತ್ತಲೇ ಇದ್ದಿಲ್ಲ, ಯಾಕಂದರೆ ಅವಾಗ ಕರೋನಾ ಬಂದಿದ್ದಿಲ್ಲ ಅಲ್ವಾ. ನೆಕ್ಸ್ಟ್, ಮೊನ್ನೆ ತನಕ ನಾನು ಅಲ್ಲಿ ಕೆಲಸ ಮಾಡುತ್ತಲೇ ಇದ್ದೇನು. ಓಕೆ, ಹೋದ ವಾರದಿಂದ ನೀವು ಎಲ್ಲಿಗೆ ಹೋಗುತ್ತಲೇ ಇದ್ದೀರಿ. ಸೊ ಈ 5 ವಾಕ್ಯಗಳನ್ನು ನಿಮಗೆ ನಾನು ಮಾಡಲಿಕ್ಕೆ ಆ್ಯಸ್ ಎ ಫನ್ ವರ್ಕ್ ಆಗಿ ಕೊಡ್ತಾ ಇದ್ದೀನಿ. ಇವುಗಳನ್ನು ನೀವು ಮಾಡಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೋದು ತೋರಿಸ್ಬೇಕು. ಓಕೆನಾ? ವೆಲ್, ಸೊ ಐ ಹೋಪ್ ನಿಮಗೆ ಈ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವೆಲ್ ಫ್ರೆಂಡ್ಸ್, ಇದೇ ರೀತಿ ನೀವು ಇಂಗ್ಲೀಷನ್ನು ಸುಲಭವಾಗಿ ಕಲಿಬೇಕು ಅಂತಂದರೆ ಈ 50 ವಿಡಿಯೋ ಸಿರೀಸನ್ನು ನಾನು ಏನು ಮಾಡ್ತಾಯಿದ್ದೀನಿ, A to Z ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಕ್ಲಾಸಿನ ಈ ಒಂದು ಸಿರೀಸನ್ನು ಪೂರ್ತಿಯಾಗಿ ನೋಡಿ. ಮತ್ತು ಹಿಂದಿನ ವೀಡಿಯೋಸ್ಗಳನ್ನ ನೀವು ನೋಡಿಲ್ಲ ಅಂತಂತಂದರೆ ಈಗಾಗಲೇ 31 ಕ್ಲಾಸ್ಗಳನ್ನು ನಾನು ಮಾಡಿ ಈಗ ಹಾಕಿದ್ದೀನಿ. ಅವುಗಳನ್ನ ನೀವು ವಾಚ್ ಮಾಡಿ, ಮತ್ತು ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಸುಲಭವಾಗಿ ನೀವು ಇಂಗ್ಲೀಷ್ನ ಕಲಿಬೋದು. ಓಕೆ ಫ್ರೆಂಡ್ಸ್, ವೆಲ್ ಹಾಗಾದರೆ ಸೊ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿಬಿಟ್ಟು ಯಾರಿಗೆ ಇಂಗ್ಲೀಷ್ ಕಲೀಲಿಕ್ಕೆ ಆಸಕ್ತಿ ಇದೆಯೋ ಅಂಥವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತಂದು ಹೇಳ್ತಾ, ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೊಸ ಲೆಸನ್ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.